ಧರ್ಮದ ದಾರಿ ತಪ್ಪಿಸುವ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ. ಬಿಜೆಪಿಗೆ ಬೇಕಿರೋದು ಸಂಸ್ಕಾರ, ಧರ್ಮ ಅಲ್ಲ, ಬದಲಾಗಿ ರಾಜಕೀಯದ ಸೋಗು, ಅದರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದು ಬೇಕಿದೆ. ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಹೈಜಾಕ್ ಮಾಡ್ತಿದ್ದಾರೆ ರಾಮನನ್ನ, ಹೈಜಾಕ್ ಮಾಡ್ತಿದ್ದಾರೆ ರಾಮ ಮಂದಿರವನ್ನ. ಅನ್ನಿಸಬಾರ್ದು ಯಾಕೆ? ಅವ್ರನ್ನ ಕರಿತನೂ ಇಲ್ವಲ್ಲ ಬಿಜೆಪಿ ಅವರು. ರಾಜುಗೌಡ್ರಿಗೆ 1951ರಲ್ಲಿ ಕಾಂಗ್ರೆಸ್ ಅದು ಅಲ್ಲಿ ರಾಮ್ಲಾಲಾ ಅಂತ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಆ ಎಲೆಕ್ಷನ್ನಿನ ಬ್ಯಾನರ್ ಏನ್ ಗೊತ್ತಾ ಕಾಂಗ್ರೆಸ್ದು? ಹೇಳ, ಕಾಂಗ್ರೆಸ್ ರಾಮನ ಮಂದಿರ ಕಟ್ತೇವೆ ನಾವು, ನಮ್ಗೆ ವೋಟ್ ಕೊಡಿ ಅಂತ ಕೇಳಿದ್ರು. ರಾಜೀವ್ ಗಾಂಧಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಇತ್ತು, ಎಲ್ಲ ಸರಿ. ಇವಾಗಿನ ಸಿಚುಯೇಷನ್ ರಾಜ್ ಅವರು ಉತ್ತರ ಕೊಡಿ. ಈಗ ಅವರ ಮನಸ್ಥಿತಿ ಏನಾಗಿದೆ? ಈಗಾಗಲೇ ಒಂದು ಮಾತು ಹೇಳಿದ್ರು, ದೇವೇಗೌಡರ ಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು, ಮತ್ತು ಆಮೇಲೆ ಹೇಳಿದ್ರು BJP ಜೊತೆ ಸೇರ್ಕೊಂಡಿದ್ದೀವಿ ಅಂತ. ಬಹುಶಃ JP ಮೂಮೆಂಟ್ನಲ್ಲಿ ಅಡ್ವಾಣಿಯವರು ಕೂಡ ಇರ್ತಾರೆ, ಅದರಿಂದ ಆಚೆಗೆ ಹೋದರೆ ವಾಜಪೇಯಿ ಅವರು ಕೂಡ ಇರ್ತಾರೆ, ದೇವೇಗೌಡರು ಕೂಡ ಇರ್ತಾರೆ. 13 ತಿಂಗಳು ಜೈಲು ವಾಸ ಅನುಭವಿಸ್ತಾರೆ. ತದನಂತರ 96ರಲ್ಲಿ ಕಾಂಗ್ರೆಸ್ನವ್ರು ನಮಗೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ, ದೇವೇಗೌಡರು ಇಳಿದು ಬಂದ ಸಂದರ್ಭದಲ್ಲಿ ಖುದ್ದು ವಾಜಪೇಯಿಯವರು ಒಂದು ಚೀಟಿ ಕಳಿಸ್ಕೊಡ್ತಾರೆ, ಸರ್ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ನಾನು ಯಾಕೆ ಹೇಳಿದೆ ಅಂದರೆ 99ರಲ್ಲಿ ದೇವೇಗೌಡರು ಆ ಮಾತು ಹೇಳಿದ್ರು. ಈಗ ಯಾಕೆ ಆ ಮಾತು? ಅವತ್ತು ಒಬ್ಬ ಪ್ರಧಾನಿ ಹುದ್ದೆ ತನ್ನ ಕಣ್ಣು ಮುಂದೆ ನಿಂತಿತ್ತು. ದೇವೇಗೌಡರು ಮನ್ಸು ಮಾಡಿದ್ರೆ ಅವತ್ತು ಆ ಅಧಿಕಾರನ ಅನುಭವಿಸ್ಬೋದಾಗಿತ್ತು. ಅಧಿಕಾರಕ್ಕಿಂತ ಹೆಚ್ಚಾಗಿ ನನ್ನ ತತ್ವ ಸಿದ್ಧಾಂತ, ನಾನು ನಂಬ್ಕೊಂಡಿರುವಂಥ ಚಿಂತನೆಗಳು, ವಿಚಾರಗಳು ಅಂತ ದೇವೇಗೌಡರು ಅವತ್ತು ಅದನ್ನು ತ್ಯಜಿಸಿ ಆಚೆ ಬಂದರು. ಇವತ್ತು ಆ ಬದಲಾವಣೆ ಏನಾಗಿದೆ? ಏನಿವತ್ತು RSS ಅಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡಿದ್ದಾರೆ. ಆ ಬದಲಾವಣೆನ ಕಂಡು ಇವತ್ತು ಒಪ್ಕೊಂಡಿದ್ದೀವಿ ನಾವು ಸಿದ್ಧಾಂತನ. ಅದನ್ನ ಬಿಟ್ಬಿಟ್ಟು ಇವರು ಅವತ್ತು ಹಂಗಂದ್ರು ಇವತ್ತು ಹಿಂಗಂದ್ರು, ಇವ್ರದೇ ಪಕ್ಷಕ್ಕೆ ಬಂದ್ಬಿಟ್ರೆ ನಾವು ಬೇರೆ ಎಲ್ಲೂ ಬೇಡ, ಇವ್ರದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಕರೆದಿಲ್ಲ ಅಂತಾರಲ್ಲ, ಅವ್ರು ಯಾರನ್ನ ಪ್ರಶ್ನೆ ಮಾಡಬೇಕು? ದೇವೇಗೌಡರನ್ನ ಪ್ರಶ್ನೆ ಮಾಡಬೇಕಾ? BJP ಅವ್ರನ್ನ ಪ್ರಶ್ನೆ ಮಾಡಬೇಕಾ? ಟ್ರಸ್ಟ್ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾ? ಅಲ್ಲಿಂದ ಆಚೆಗೆ ಹೋದ್ರೆ ಇವರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಮೈಸೂರಿಗೆ ಹೋಗಿ, ಮೈಸೂರು ಮಹಾನಗರ ಪಾಲಿಕೆ ಯಾರ ಜೊತೆ ಇವ್ರ ಅಧಿಕಾರ ಹಂಚ್ಕೊಂಡಿದ್ದಾರೆ ಕೇಳಿ. ಇವ್ರಿಗೆ ತತ್ವ ಸಿದ್ಧಾಂತಗಳಿಲ್ಲ, ನಮ್ಮ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ರೀ? ದೇವೇಗೌಡರು ಅಂತ ಚಿಂತನಾಶೀಲ ವ್ಯಕ್ತಿನ ಇಡೀ ಜಗತ್ತು ಸ್ವೀಕರಿಸಿದೆ. ಇವ್ರಿಗೆ ಸಮಸ್ಯೆ ಆದಾಗೂ ಕೂಡ ದೇವೇಗೌಡರ ಹತ್ರ ಬಂದು ಸಲಹೆ ಕೇಳಿದ್ದಾರೆ. ದೇವೇಗೌಡರು ಇವತ್ತು ರಾಜಕೀಯದಲ್ಲಿ ಭೀಷ್ಮನಂತೆ ಕಂಗೊಳಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡುವಂತ ಮನಸ್ಥಿತಿನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಮಹಾಭಾರತದಿಂದ ರಾಮಾಯಣಕ್ಕೆ ವಾಪಸ್ ಬರೋಣ, ಬೇಗ ಮುಗಿಸಿ 30 ಸೆಕೆಂಡ್. ಆ ಮನಸ್ಥಿತಿನ ಬೆಳೆಸ್ಕೋಬಾರ್ದು ಯಾವತ್ತೇ ಆದ್ರೂ ಅಷ್ಟೇ. ಈ ನಾಡಿನಲ್ಲಿ ಯಾರಿಗೇನೇ ಸಮಸ್ಯೆ ಬಂದ್ರು ದೇವೇಗೌಡರು ಟೊಂಕ ಕಟ್ಟು ನಿಲ್ತಾ ಇದ್ದಾರೆ, ಎಂಥವ್ರಿಗೂ ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ದೇವೇಗೌಡರ ಮನೆಯಲ್ಲಿ ಯಾರು ಶತ್ರುಗಳಿಲ್ಲ, ಎಲ್ಲರೂ ಒಂದೇ. ಬಂದವ್ರಿಗೆ ಸ್ವಾಗತ. ನಾವು ಆಚೆ ನಿಂತ್ಕೊಂಡು ಟೀಕಿಸ್ತೀನಿ, ಇನ್ನೊರ್ಗೆ ಅವ್ರೇನ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಒಂದೇ ನಿಮಿಷ ನೋಡಿ, ನಮ್ಮ ಮಿತ್ರ ಅಂತ ರಾಜೀವ್ ಗೌಡ್ರು ಹೇಳ್ತಾ ಇದ್ರು, ದೇವೇಗೌಡರ ಬಗ್ಗೆ ನಾನು ಪ್ರಶ್ನೆ ಮಾಡಿಲ್ಲ. ಯಾಕೆ ಮಾನ್ಯ ದೇವೇಗೌಡರು ಕನ್ನಡಿಗರ ಮೊದಲ ಈಗಿನ ಪರಿಸ್ಥಿತಿಯಲ್ಲಿ ಏಕೈಕ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ, ಪ್ರಧಾನಮಂತ್ರಿ ಕನ್ನಡಿಗರ ಕೊಡುಗೆ ಇದೆ. ಓಕೆ, ನಾನು ಕೇಳ್ತಾ ಇರ್ತಕ್ಕಂಥದ್ದು, ನನ್ನ ಮಿತ್ರನ ಏನ್ ಕೇಳೋದು, ಮೊನ್ನೆ ಕುಮಾರಸ್ವಾಮಿ ಅವರು ಯಾವ ನೋಡಿ, ಅವ್ರನ್ನ ಹೋಗಿ ಕೊಟ್ಟಿರೋದಕ್ಕೆ ನನಗೇನು ಇದಿಲ್ಲ, ಬೇಸರ ಇಲ್ಲ, ಹೋಗ್ಲಿ, ಪ್ರತಿಯೊಬ್ಬರಿಗೂ ಇದಿದೆ, ಕೊಡ್ಲಿ. ಆದ್ರೆ ಯಾವ ಮಾನದಂಡದ ಮೇಲೆ ಮಾಡಿದಿರಿ? ಮೊನ್ನೆ ಕುಮಾರಸ್ವಾಮಿ ಅವ್ರನ್ನ ತಾವು ಆಹ್ವಾನ ಮಾಡಿದಿರಾ? ಅಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರನ್ನ ಆಹ್ವಾನ ಮಾಡಿದ್ದೀರಾ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಅರ್ಹತೆ ಮಾನ್ಯ ಸಿದ್ದರಾಮಯ್ಯನವ್ರಲ್ಲಿ ಇರ್ದಿರೋದೇನು? ಕೇವಲ ಒಂದೇ ಅರ್ಹತೆ ಏನು ಅಂದ್ರೆ ಅವರು ಬಿಜೆಪಿಯ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಒಂದೇ ಒಂದು ಮಾನದಂಡದಿಂದ ಅವರನ್ನ ಆಹ್ವಾನ ಮಾಡಿದ್ದಾರೆ. ಹಲವಾರು 7,000ದಿಂದ 8,000 ಆಹ್ವಾನಿತರಲ್ಲಿ ಆಹ್ವಾನಿತರಲ್ಲಿ ಯಾರು ಇದ್ದಾರೆ ಇರ್ಲಿ. ಆದ್ರೆ 30 ರಾಜ್ಯದ ಮುಖ್ಯಮಂತ್ರಿಗಳು 30 ಜನದಲ್ಲಿ ಏನು ಇಬ್ಬರನ್ನ ಒಬ್ಬರನ್ನ ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿಗಳು ಕರೆದಿರ್ಲಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ದೇಶದ ರಾಜಕೀಯ ಮಾಡ್ತಾ ಇದ್ದಾರೆ, ಅದು ನಮಗೆ ವಿಷಯ ಇದೆ. ಆಯ್ತು, ವಾಪಸ್ಸು ಈ ಮಂತ್ರಾಕ್ಷತೆ ಬಂದ್ ಮಂತ್ರಾಕ್ಷತೆ ಅನ್ನಭಾಗ್ಯಕ್ಕೆ ವಾಪಸ್ ಬಂದ್ ಕೇಳೋದಾದ್ರೆ ಬಿಜೆಪಿ ಅವರು ಹೇಳ್ತಾರೆ, ಪ್ರಹ್ಲಾದ್ ಜೋಶಿ ಅವರು
ನಮ್ಮ ಕೈಲಿ ಅಕ್ಕಿ ಕೊಡಕ್ಕಾಗಲ್ಲ ಅಂತ ದುಡ್ಡು ಕೊಡ್ತಾ ಇದ್ದ ಸರ್ಕಾರ ಅನ್ನಭಾಗ್ಯದ ಒಂದೇ ಒಂದು ಕಾಳ ಅಕ್ಕಿ ಕೂಡ ಕೊಟ್ಟಿಲ್ಲ. ಪಡಿತರ ಚೀಟಿಯಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪಾಲು ಶೂನ್ಯ. ಯಾವ ನೈತಿಕತೆ ಇಟ್ಕೊಂಡು, ಯಾವ ಮಾನದಂಡ, ನೀವೇ ಬಳಸಿದ ಪದ, ಯಾವ ಮಾನದಂಡವನ್ನ ಇಟ್ಕೊಂಡು ಅನ್ನಭಾಗ್ಯ ನಮ್ಮಕ್ಕಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್? ಕರ್ನಾಟಕದ 7 ಕೋಟಿ ಕನ್ನಡಿಗರು ಕಟ್ಟುವ ತೆರಿಗೆ ಹಣದಿಂದ ಬರ್ತಾ ಇರ್ತಕ್ಕಂಥ ಅಕ್ಕಿ ಅದು. ಯಾರು ಕೇಂದ್ರದ ಬಿಜೆಪಿ ಸರ್ಕಾರದ ಜೋಬಿನಿಂದ ಬರ್ತಾ ಇರ್ತಕ್ಕಂಥದ್ದಲ್ಲ ಅದು. ಕರ್ನಾಟಕದ ಕನ್ನಡಿಗರ 7 ಕೋಟಿ ಕನ್ನಡಿಗರು ಕೊಟ್ಟಿರ್ತಕ್ಕಂಥ 6.7 ಲಕ್ಷ ಕೋಟಿ ತೆರಿಗೆ ಹಣದಿಂದ ವಾಪಸ್ ಬರ್ತಾ ಇರೋದು. ಓಕೆ ನೋಡಿ, ಅಪ್ಪ ಫಾದರ್ ಗೀದರ್ ಎಲ್ಲ ಮದರ್ ಎಲ್ಲ ಕರೆದಿದ್ದಾರೆ, ತೊಂದರೆ ಇಲ್ಲ, ಇಟ್ಕೊಳ್ಳಿ. ಅವರಿಗೆ ಸ್ವಲ್ಪ ನಮ್ಮ ಕಾಂಗ್ರೆಸ್ಸಿಗರಿಗೆ ಇನ್ನೊಂದು ಸ್ವಲ್ಪ ದೇವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಬುದ್ಧಿ ಕೊಡಬೇಕು. ಇರಲಿ, ಏನು ವಿಷಯ ಅಂತ ಹೇಳ್ತೀನಿ ಕೇಳಿ. ಈ ಅಕ್ಕಿ ಏನು ಕೊಡ್ತಿದೆ ಇದು ಕರ್ನಾಟಕದವರ ಹಣದ ದುಡ್ಡಿಂದ ಕೊಡ್ತಿರೋದಲ್ಲ. ಇದು ಒಂದು ನಿಮಿಷ ಇರ್ರಿ, ಇರ್ರಿ. ಇದು ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳಲ್ಲಿ 80 ಕೋಟಿ ಜನರಿಗೆ ಕೇಂದ್ರ ನಿರಂತರವಾಗಿ ಕೊಡ್ತಾ ಇರೋವಂಥದ್ದು. ಇದು ಕಾಂಗ್ರೆಸ್ಸಿಗರ ಅಪ್ಪಂದೂ ಅಲ್ಲ, ಯಾರದು ಅಲ್ಲ. ಇದು ದೇಶದ ಕೊಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗರು ಏನು, ಒಂದ್ ನಿಮಿಷ ಇರ್ರಿ, ಕಾಂಗ್ರೆಸ್ಸಿಗರು ಏನು ಅಕ್ಕಿ ಕೊಡ್ತೀವಿ ಅಂತಂದ್ರು ಅವ್ರ ಕೈಲಿ ಅಕ್ಕಿನೂ ಕೊಡಕ್ಕಾಗ್ಲಿಲ್ಲ. ಕಾಂಗ್ರೆಸ್ಸಿಗರಿಗೆ ಕೊಡಕ್ಕೆ ಏನೂ ಉಳಿದಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಅದು ನಾಟಕ, ಅದು ಗಿಮಿಕ್ಕು, ಅದು ಮೋಸ, ಅದು ಸುಳ್ಳು. ಅಕ್ಕಿಯನ್ನ ಅನ್ನಭಾಗ್ಯದ ಅಕ್ಕಿಯನ್ನ ನಾವು ಕೊಡಿ ಅಂತ ಕೇಳಿದ್ದು, ಏನು ನಮಗೆ 5 ಕೆಜಿ ಅಕ್ಕಿಯನ್ನು ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ದು, ಪುಕ್ಕಟ್ಟೆ ಕೊಡಿ ಅಂತ ಅಲ್ಲ. ಅವರು 5 ಕೆಜಿ ಕೊಡ್ತಾ ಇರೋದು ಪುಕ್ಕಟ್ಟೆ ಅಲ್ಲ, ಕರ್ನಾಟಕದಿಂದ ಕಟ್ಟಿರ್ತಕ್ಕಂಥ ತೆರಿಗೆಯ ಹಣದಲ್ಲಿ ಬರ್ತಾ ಇರ್ತಕ್ಕಂಥದ್ದು, ರಾಜ್ಯದ ಜನರ ಬೆವರಿನ ಹನಿಯಿಂದ ಬಂದಿರತಕ್ಕಂಥ ಹಣ ಅಷ್ಟೇ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಂತ್ರಾಕ್ಷತೆ ಅಂದ್ರೆ ನಿಜವಾಗ್ಲೂ ಒಂದು ಪವಿತ್ರವಾದ ವಿಚಾರ. ಕೊಡೋದ್ರಲ್ಲಿ ಏನೋ ಇಡೀ ದೇಶಕ್ಕೆ ಕೊಟ್ರು ಒಂದೆರಡು ಟನ್ ಅಕ್ಕಿ ಖರ್ಚಾಗ್ಬೋದು. ಇವರು ಮಸ್ತಕದಿಂದ ಹಿಡಿದು ಅಷ್ಟಕ ಅವರು ತಲೆ ಸರಿಗಿಲ್ದ ಮಾತನಾಡ್ತಾ ಇರೋ ಮಾತು. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಕಲ್ಪಿಸುವಂತ ಚಿಂತನೆ ಮಾಡೋದ್ ಬೇಡ ಡಿ ಕೆ ಶಿವಕುಮಾರ್ ಅವರು ಅಂತ ಕೇಳ್ಕೊತಾ ಇದೀನಿ ಈ ಸಂದರ್ಭದಲ್ಲಿ. ಯಾಕೆ ಗೊತ್ತಾ, ಅಷ್ಟು ಅಕ್ಕಿಗೆ ಇವರು ಇಡೀ ರಾಜ್ಯಕ್ಕೆ ಕೊಡ್ಬೇಕಾದಂತ ಅಕ್ಕಿನ ಹೋಲಿಸ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಎಷ್ಟು ಕದಡೋಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಆ ಕದಡಿನ ಮನಸ್ಥಿತಿನ ಸರಿ ಮಾಡಿಕೊಂಡು ನಿಜವಾಗ್ಲೂ ರಾಮ ಭಕ್ತರಾಗಿದ್ರೆ ರಾಮನ್ ಸೇವೆ ಮಾಡ್ಲಿ. ಏನೋ ಒಂದಷ್ಟು ಇವತ್ತು ಮುಜರಾಯಿ ದೇವಸ್ಥಾನಗಳ ಪೂಜೆಗೆ ಒಪ್ಪಿಸಿದಿರಂತೆ. ನಿಜವಾಗ್ಲೂ ಆ ವಿಚಾರ ಕನ್ನಡ ರಾಜ್ಯದ ಜನತೆಯ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆದ್ರೆ ಈ ಸ್ವಲ್ಪ ಚಿಲ್ಲರೆ ಚಿಂತನೆ ಬುದ್ಧಿನ ಬಿಡಿ ಅಂತ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ರಾಮ ಮಂದಿರ ವಿಚಾರದಲ್ಲಿ ನಾವು ಪದೇ ಪದೇ ಹೇಳ್ತಿರೋದೇ, ಒಂದ್ ರೀತಿಯಲ್ಲಿ ಏಕೀಕೃತವಾಗ್ತಾ ಇರುವ ಸಂದರ್ಭದಲ್ಲಿ ಇಡೀ ಅಸ್ಮಿತೆ ವಿಚಾರದಲ್ಲಿ ಹಿಂದೂ ಸಮುದಾಯ ಕ್ರೆಡಿಟ್ ಪಾಲಿಟಿಕ್ಸ್ ಅದು ಯಾವುದೇ ಪಕ್ಷದವ್ರು ಮಾಡಿದ್ರು ಕೂಡ ಅದನ್ನ ಸೂಕ್ಷ್ಮವಾಗಿ ಗಮನಿಸುವಷ್ಟು ಪ್ರಜ್ಞಾವಂತರಿದ್ದಾರೆ ನಮ್ಮ ದೇಶದ ಜನ. ಅವ್ರು ಡಿಸೈಡ್ ಮಾಡ್ಲಿ ಯಾವ ಪಕ್ಷದ್ದು ಎಷ್ಟು ಪಾಲಿನ ಕ್ರೆಡಿಟ್ ಪ್ಲೇ ವಾರ್ ನಡೀತಿದೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.